ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಸಂಘರ್ಷ ಮುಗಿಯದ ಕಥೆಯಾಗಿದೆ. ಅವರಿಬ್ಬರು ಎಷ್ಟೇ ಅಲ್ಲಗಳಿದ್ರೂ ಅವರ ಬಹಿರಂಗ ಹೇಳಿಕೆಗಳು ಮತ್ತಷ್ಟು ವಿವಾದಗಳನ್ನ ಸೃಷ್ಟಿ ಮಾಡ್ತಿವೆ. ಈಗಾಗಲೇ ನಾನೇ ಸಿಎಂ ಅಂದಿರುವ ಸಿದ್ದು ಹೇಳಿಕೆ ರಾಜ್ಯದಲ್ಲಿ ದೊಡ್ಡ ಕೋಲಾಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದರ ಬೆನ್ನಲ್ಲೇ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಕೊಟ್ಟ ಹೇಳಿಕೆ ಡಿಕೆಶಿಯನ್ನ ಮತ್ತಷ್ಟು ಕೆರಳಿಸಿದೆ. ತೆರೆಮರೆಯಲ್ಲೇ ಶಸ್ತ್ರಾಭ್ಯಾಸ ನಡೆಸಿದ್ದಾರೆ. ಸೈಲೆಂಟ್ ಆಗಿದ್ದುಕೊಂಡೇ ಸಿದ್ದು ವಿರುದ್ಧ ಸಮರ ಸಾರಿದ್ದಾರೆ ಅನ್ನೋ ಸುದ್ದಿ ರಾಜಕೀಯ ಪಡಸಾಲೆಯಲ್ಲಿ ಹೊಸ ಜ್ವಾಲೆಗೆ ಜನ್ಮ ಕೊಟ್ಟಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ದಿಲ್ಲಿ ಅಂಗಳದಲ್ಲಿ ನಾನಾ ನೀನಾ, ಟಗರು ಕೌಂಟರ್ಗೆ ಬಂಡೆ ಮಾಸ್ಟರ್ ಸ್ಟ್ರೋಕ್. ಕಾಂಗ್ರೆಸ್ನಲ್ಲಿನ ಬಣ ಸಂಘರ್ಷದಲ್ಲಿ ಸಿದ್ದು ಬಣದೇ ಮೇಲುಗೈಯಾದಂತೆ ಕಾಣಿಸ್ತಿದೆ. ಯಾವುದೇ ಬಹಿರಂಗ ಹೇಳಿಕೆಗಳನ್ನ ನೀಡದೆ ಹೈಕಮಾಂಡ್ಗೆ ಹೆದರುತ್ತಿದ್ದ ಎರಡೂ ಬಣದವರು ಇದೀಗ ನೇರ ವಾಕ್ ಸಮರಕ್ಕೆ ಇಳಿದಂತೆ ಭಾಸವಾಗ್ತಿದೆ. ಸಿದ್ದು 5 ವರ್ಷ ನಾನೇ ಸಿಎಂ ಅಂತ ಹೇಳಿದಾಗ ಡಿಕೆಶಿಗೆ ಬಿಸಿ ತುಪ್ಪ ನುಂಗಿದಂತಾಗಿತ್ತು. ಸಿದ್ದು ಹೇಳಿಕೆಗೆ ತಿರುಗುಬಾಣ ಕೊಡಲಾಗದೆ ಸುಮ್ಮನಿರಲಾಗದೆ ಪರದಾಡಿದ್ರು. ಇದೀಗ ಮತ್ತೆ ಮೈಸೂರಿನಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಡಿಕೆಶಿಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಮೇಲ್ನೋಟಕ್ಕೆ ವಾಸ್ತವವನ್ನ ಮಾತನಾಡಿದ್ರು, ಒಳ ಅರ್ಥದಲ್ಲಿ ಸಿದ್ದು ತಮ್ಮ ವೈಮನಸ್ಸನ್ನ ಎತ್ತಿ ತೋರಿಸಿದ್ದಾರೆ ಅನ್ನೋ ಮಾಹಿತಿ ಭಾರೀ ವಿವಾದ ಸೃಷ್ಟಿಸಿದೆ. ಮನೆಗೆ ಹೋದವರ ಹೆಸರು ಯಾಕೆ ಹೇಳಲಿ? ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಎಲ್ಲರ ಹೆಸರುಗಳನ್ನ ಪ್ರಸ್ತಾಪಿಸುವಾಗ ಡಿಕೆಶಿ ಹೆಸರನ್ನ ಬಿಟ್ಟಿದ್ರು. ಅಲ್ಲಿದ್ದವರು ಅದನ್ನ ನೆನಪಿಸಿದಾಗ ಮನೆಗೆ ಹೋದವರ ಹೆಸರು ನಾನ್ಯಾಕೆ ಹೇಳಲಿ ಅಂತ ಸಿಎಂ ನೀಡಿರುವ ಹೇಳಿಕೆ ಬಂಡೆಗೆ ಮತ್ತಷ್ಟು ಬಿಸಿ ಮುಟ್ಟಿಸಿದೆ. ಹೀಗಾಗಿ ಡಿಕೆಶಿ ದೆಹಲಿಯಲ್ಲಿ ತಮ್ಮ ಬ್ಯಾಟ್ ಬೀಸಿದ್ದಾರೆ. ಸಿದ್ದು ವಿರುದ್ಧ ತಮ್ಮ ದಾಳ ಉರುಳಿಸಿದ್ದಾರೆ ಎನ್ನಲಾಗಿದೆ. ಇದಕ್ಕೂ ಮೊದಲು ಸಿದ್ದು ಕೂಡ ವರಿಷ್ಠರ ಮುಂದೆ ತಮ್ಮ ಪ್ರತಾಪದ ಬಗ್ಗೆ ಮನವರಿಕೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಇನ್ನು ಸಿದ್ದರಾಮಯ್ಯ ವರಿಷ್ಠರ ಮುಂದೆ ನಾನೇ 5 ವರ್ಷ ಸಿಎಂ ಆಗಿ ಮುಂದುವರಿಯಬೇಕು ಅಂತ ಬೇಡಿಕೆ ಇಟ್ಟಿರೋದು ತಿಳಿದೇ ಇದೆ. ಪಕ್ಷದಲ್ಲಿ ನನಗೆ ಹೆಚ್ಚು ಶಾಸಕರ ಬೆಂಬಲವಿರೋ ಕಾರಣ ನನ್ನ ನಾಯಕತ್ವ ಮುಖ್ಯ. ಜೊತೆಗೆ ಡಿಕೆಶಿಗೆ ಹೆಚ್ಚು ಶಾಸಕರ ಬೆಂಬಲವಿಲ್ಲದ ಕಾರಣ ನನ್ನ ಬದಲು ಅವರನ್ನ ಸಿಎಂ ಮಾಡೋಕ್ಕಾಗಲ್ಲ. ಹೀಗಾಗಿ ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ನಡೆಯಬೇಕು ಅಂತ ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ. ಇತ್ತ ಡಿಕೆಶಿ ಸಿದ್ದು ವಿರುದ್ಧ ತಿರುಗಿ ಬಿದ್ದಿದ್ದು, ಸಿದ್ದು ಬಿಟ್ರೆ ನಾನೇ ಪವರ್ಫುಲ್ ಅನ್ನೋ ಸಂದೇಶವನ್ನ ವರಿಷ್ಠರ ಮುಂದೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಪಕ್ಷ ತನ್ನ ಅಧ್ಯಕ್ಷತೆಯಲ್ಲಿ ಹಿಂದಿನ ಚುನಾವಣೆ ಗೆದ್ದಿದೆ. ಸಿದ್ದರಾಮಯ್ಯರಂತೆ ನನಗೂ ಹೆಚ್ಚು ಶಾಸಕರ ಬೆಂಬಲವಿದೆ. ಪಕ್ಷಕ್ಕಿಂತ ಸಿದ್ದರಾಮಯ್ಯ ದೊಡ್ಡವರು ಅಂತ ಪೂಜಿಸೋದು ಒಳ್ಳೆಯದಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರಂತೆ. ಇದರ ಜೊತೆಗೆ ಮೈಸೂರಿನಲ್ಲಿ ತಮಗಾದ ಅವಮಾನವನ್ನು ಉಲ್ಲೇಖಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಸಿದ್ದು ಡಿಕೆಶಿ ನಡುವಿನ ಸಂಘರ್ಷ ಮತ್ತೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಇವರಿಬ್ಬರು ಮತ್ತೆ ದೆಹಲಿಗೆ ಹಾರುತ್ತಿದ್ದಾರೆ. ವರಿಷ್ಠರ ಮುಂದೆ ಅತ್ಯಂತ ಮಹತ್ವದ ಮೀಟಿಂಗ್ ನಡೆಸಲಿದ್ದಾರೆ ಎನ್ನಲಾಗಿದೆ. ಈ ಸಭೆ ಕಾಂಗ್ರೆಸ್ ಪಕ್ಷದ ದಿಕ್ಕನ್ನೇ ಬದಲಾಯಿಸಲಿದೆ ಅನ್ನೋ ಚರ್ಚೆಗಳು ಶುರುವಾಗ್ತಿವೆ. ಎಲ್ಲರೂ ಕಾತುರದಿಂದ ಕಾಯ್ತಿದ್ದ ಕಾಂಗ್ರೆಸ್ ಕ್ರಾಂತಿ ಈ ಸಭೆಯಿಂದಲೇ ಶುರುವಾಗಲಿದೆ ಅನ್ನೋ ಸ್ಫೋಟಕ ಮಾಹಿತಿಯೊಂದು ಹರಿದಾಡ್ತಿದೆ. ಹೀಗಾಗಿ ಕಾಂಗ್ರೆಸ್ನ ಅಸಲಿ ಸಂಚಲನ ಹೇಗಿರಲಿದೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.